ರಿಪ್ಲೈ ಕೊಡಿ. ರಿಪ್ಲೈ ಕೊಡದಿದ್ದು ಈ ರೀತಿಯಾಗಿ ಆಯ್ತು. ಅವರು ಯಾವ್ದರ ಚಾಲೆಂಜ್ ಅಂತ ನಿಮ್ಗೆ ಹೇಳ್ತಾರೆ, ಓದಿ. ಆಯ್ತು ನೋಡಿ, ನಾವು ಎತ್ತಿರೋ ಪ್ರಶ್ನೆನ ಅವಕಾಶ ಕೊಡ್ತೀನಿ ಅಂತ ಹೇಳಿದ್ರೆ ಅವಾಗ ಮಾತಾಡೋಣ. ಇಲ್ಲ ಮಾತಾಡಿ ಸಬ್ಜೆಕ್ಟ್ ಇಲ್ಲಲ್ಲ, ಯಾರು ಮಾತಾಡೋ ವಿಚಾರ ಇಲ್ಲ, ಮುಗಿದ್ದು. ಈಗ ಈ ಪಲಾಯನವಾದ ಯಾಕೆ ಶುಕ್ರವಾರ ಮಧ್ಯ ನಂತರ ಅವ್ರು ಇವ್ರು ಮಾತಾಡ್ತಾರೆ ಇಲ್ಲಿ. ಸದನ ನಿಮ್ಮೆಷ್ಟಿದೆ ಅಷ್ಟೇ ನಂದು ಇದೆ. RSS ಕಚೇರಿ ಅನ್ಕೊಂಡ್ರ ಅಧ್ಯಕ್ಷರೇ, ಇದು ಆಯ್ತು ಮುಗಿತಲ್ಲ ಉತ್ತರ ಅಂತ ಉತ್ತರ ಕೊಡುವಾಗ ಅವರು ಒಂದು ಪ್ಯಾರಾಗ್ರಾಫ್ ಮಾಡಿ ಮುಖ್ಯಮಂತ್ರಿಗಳು ಓದಕ್ಕೆ ಹೇಳಿದ್ದಾರೆ. ಮುಖ್ಯಮಂತ್ರಿ ಓದಿದ್ರೆ ಆಯ್ತಲ್ಲ. ಕೇಳಿ, ಇಲ್ಲಿ ಅಂಬೇಡ್ಕರ್ ಅವರು ಜನವರಿ 18ನೇ ತಾರೀಕು ಆಯ್ತು. ಅವು ಯಾವ ಚಾಲೆಂಜ್ ಹೇಳ್ತಾ ಇದ್ದಾರೆ ಅಷ್ಟೇ. Incarceration. I agree with your analysis of Congress attitude towards me and towards the Congress. Whether he has कांग्रेस वाला चोर बाबा साहब ಯಾಕೆ ನೀವೆಲ್ಲ ಮಾತಾಡ್ತೀನಿ, ನೀವ್ ಯಾಕೆ ಮಾತಾಡ್ತೀರಿ? ನೀವು ಕೂದಲು ಹಿಂಗ ಮಾತಾಡ್ತೀನಿ, ಯಾಕೆ ಮಾತಾಡ್ತೀರಿ ಅವರು? गली गली में चोर है, कांग्रेस वाला चोर है, गली गली में चोर है, कांग्रेस वाला चोर है. अंबेडकर ಆಯ್ತು. ನಾಲ್ದು ಶುಕ್ರವಾರ ಮಧ್ಯಾಹ್ನ ಅವಕಾಶ ಇದೆ, ಚರ್ಚೆ ಮಾಡಿ. ಆಯ್ತು ಮುಗಿ, ಸಾಕಪ್ಪ, ಮುಗೀತಲ್ಲ. ನಾನು ಮುಖ್ಯಮಂತ್ರಿ ಅಂತ ಕಂಟಿನ್ಯೂ ಮಾಡಿ. ಆಯ್ತು, ಶುಕ್ರವಾರ ನಂತರ ಚರ್ಚೆ ಮಾಡ್ತಾರೆ. ಶುಕ್ರವಾರ ಮಧ್ಯಾಹ್ನ ನಂತರ ಚರ್ಚೆ ಮಾಡಿ. ಏನು ದಲಿತರ ವಿರೋಧಿಗಳು ನೀವು, ಅಂಬೇಡ್ಕರ್ ವಿರೋಧಿಗಳು ನೀವು. ರಾಜೀನಾಮೆ ಕೊಡಿ. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಲಿಖಿತ ಮೂಲಕ ಪತ್ರದಲ್ಲಿ ಹೇಳಿದ್ದಾರೆ. ರಾಜೀನಾಮೆ ಕೊಡಿ. ಈಗ ರಾಜೀನಾಮೆ ಕೊಡ್ತೀರಾ? ಮಾನ್ಯ ಅಧ್ಯಕ್ಷರೇ, ಶುಕ್ರವಾರ ಮಧ್ಯಾಹ್ನದ ಟೈಮ್ ಇದೆ, ಎಲ್ಲ ಇಲ್ಲಿ ಕೂತ್ಕೊಳ್ಳಿ. ಶುಕ್ರವಾರ ಮಧ್ಯಾಹ್ನ ನಂತರ ಎಲ್ಲ ಚಾಲೆಂಜ್ ಎಲ್ಲ ಮಾಡುವ. ಅರೆ ಚಾಲೆಂಜ್ ತಗೊಂಡು ಅಧ್ಯಕ್ಷರೇ, ಚರ್ಚೆಗೆ ಅವಕಾಶ ಕೊಡಿ. ಕೇಳಿರಿ. ಅಧ್ಯಕ್ಷರೇ, ಇದ್ರ ಬಗ್ಗೆ ಒಂದು ಚರ್ಚೆ ಆಗಲಿ. ಇದನ್ನ ನೋಡ್ಕೊಂತ ಸುಮ್ಮನೆ ಕುಂತಾರ. ಅಂಬೇಡ್ಕರ್ ಅವರ ಅನ್ಯಾಯದ ವಿಷಯ ನಾವು ಮಾತಾಡಿದಾಗ ಮುಖ್ಯಮಂತ್ರಿಗಳು ಸುಮ್ಮನೆ ಕೊಡ್ತಾರ. ಮುಖ್ಯಮಂತ್ರಿ
ಕೊಡ್ಲಿಲ್ಲ, ಅದನ್ನ ಯಾರು ಕೊಡ್ಲಿಲ್ಲ ಅಂತ ಕೇಳಿದಾಗ ಮುಖ್ಯಮಂತ್ರಿಗಳಿಗೆ ಧ್ವನಿ ಹೋಗ್ತೈತಿ. ಅಂಬೇಡ್ಕರ್ ಅವ್ರಿಗೆ ದೆಹಲಿಯಿಂದ ಕರ್ಕೊಂಬರಕ ವಿಮಾನದಲ್ಲಿ ದುಡ್ಡಿಲ್ದಾಗ ಅದನ್ನ ದುಡ್ಡಿನ ವ್ಯವಸ್ಥೆ ನೀವು ಯಾಕೆ ಮಾಡ್ಲಿಲ್ಲ ಅಂತ ಕೇಳಿದಾಗ ಧ್ವನಿ ಹೋಗ್ತೈತಿ. ಯಾಕೆ ಅವ್ರನ್ನ ಸೋಲ್ಸಿದ್ರಿ ಅಂತ ಕೇಳಿದಾಗ ಧ್ವನಿ ಹೋಗ್ತೈತಿ ಮುಖ್ಯಮಂತ್ರಿಗಳಿಗೆ. ಅದರಲ್ಲಿ ಮಾತಾಡಕ್ಕೆ ಏನಿಲ್ಲ. ಭಾರತ ರತ್ನ ಯಾಕೆ ಕೊಡ್ಲಿಲ್ಲ ಅಂಬೇಡ್ಕರ್ ಅವ್ರಿಗೆ ಅಂತ ಕೇಳಿದಾಗ ಧ್ವನಿ ಹೋಗ್ತೈತಿ. ಏನ್ ಮಾಡೋಣ? ಒಳಗಡೆ ಹೋಗೋದು ಯಾಕೆ? ಯಾರು ಒಳಗಡೆ ಓದ್ಕೊಂಬನ್ನಿ ಹೋಗಿ. ಸಾವರ್ಕರ್ ಹೆಸರೊಳಗೆ ನಿಮ್ಮ ಪಾರ್ಟ್ನರು ಶಿವಸೇನೆಯವರು ಒದಿತಾರೆ ಇಟ್ಕೊಂಡು ಅಂತ ಹೇಳಿ ಪೇಪರ್ ಓದ್ತಾ ಇದ್ದಾರೆ. ಅವ್ರದ್ದು ಅದೊಂದು ಸ್ಟೈಲ್ ಅವ್ರದ್ದು. ಅಂಬೇಡ್ಕರ್ ಅಧ್ಯಕ್ಷರ ಆಮೇಲೆ ಸಭೆ ಡಿಸೈಡರ್ ಸರ್ ಮುಂದಾರು ಹಾಕಿ ಇದು ಯಾವ ತರದ್ದು ಅಧ್ಯಕ್ಷರ ಡಿಸೈಡರ್ ಅಲ್ವಾ? ನಾನೇನ್ ಮಾಡ್ಲಿ? ಆಯ್ತು. ಈಗ ಮಾನ್ಯ ಒಂದೂವರೆ ಆಯ್ತು. ಈಗ ಮಾನ್ಯ ಮುಖ್ಯಮಂತ್ರಿಗಳು ಉತ್ತರ ಮುಂದುವರಿಸಲಿ. ದಯವಿಟ್ಟು ಕೂತ್ಕೊಳ್ಳಿ. ಆಲ್ ಸೀಟ್ ಮುಂದುವರಿಸಲಿ. ಉತ್ತರ ಮುಖ್ಯಮಂತ್ರಿಗಳು ಉತ್ತರ ಕಂಟಿನ್ಯೂ ಮಾಡಿ. ಕೂತ್ಕೊಳ್ಳಿ. ಉತ್ತರ ಮುಂದುವರಿಸಲಿ. ಅಧ್ಯಕ್ಷರೇ, ನೀವು ಈಗ ಮಾನ್ಯ ಮುಖ್ಯಮಂತ್ರಿಗಳು ಉತ್ತರವನ್ನು ಮುಂದುವರಿಸಬೇಕಾಗ್ತದೆ. ಆಯ್ತಪ್ಪ, ಉತ್ತರ ಕೊಡ್ಬೇಕು ಮಾನ್ಯ ಮುಖ್ಯಮಂತ್ರಿಗಳು. ಲೇ ಮಾಡ್ಲಿ, ಸಾಕ್ಬಿಡಿ ಸರ್. ಇಲ್ಲ ಲೇ ಆಯ್ತು, ಕುತ್ಕೊಳ್ಳಲ್ಲ. ಮೊಬೈಲ್ ನೋಡ್ಬೇಡ, ಅದು ಗೊತ್ತು, ನನಗೂ ಗೊತ್ತಿದೆ. ನೋಡಿ ಕರೆಕ್ಟ್ ಬರ್ತಿದೆ. ಹರೀಶ್ ಪೂಂಜಾ ನಿಮ್ಮ ಸೀಟಲ್ಲಿ ನಿಮ್ಮ ಸೀಟಿಗೆ ಬನ್ನಿ. ನಿಮ್ಮ ಸೀಟಿಗೆ ಮಾತಾಡಬೇಡಿ. ಬಿಜೆಪಿಗೆ ನೋಡಿ, ಯಾವ್ದಕ್ಕೂ ಕೂಡ ಒಂದು ಲಿಮಿಟ್ ಇದೆ. ನಾನು ಕೂಡ ನೋಡಿ ಒಂದು ಸಮಯಾವಕಾಶ ಮತ್ತು ಲಿಮಿಟ್ ಅಲ್ಲಿ ಇರ್ತೇನೆ. ದಯವಿಟ್ಟು ನಿಮ್ಗೆ ನೋಡಿ, ನಿಮ್ಗೆ ನಾನು ಎಲ್ಲ ಕೇಳಲಿಕ್ಕೆ ಆಗದಿದ್ರೆ ದಯವಿಟ್ಟು ಸದನ ಬಿಟ್ಟು ಹೋಗಿ, ಅಥವಾ ನಾನೇ ನಿಮ್ಮನ್ನ ತೆಗೆದು ಬಿಸಾಡಬೇಕಾಗ್ತದೆ. ನಾನು ಯಾರಂತ ನೋಡಿದ್ರೆ ಬಹಳ ಸ್ಪಷ್ಟವಾಗಿ ನಾನು ಹೇಳ್ತೇನೆ ಅಷ್ಟೇ. ಇದಕ್ಕೆ ಆಯ್ತು, ಒಂದು ಹೋಗಿ ನೀವು ಹೊರಗಡೆ. ಅದರಲ್ಲಿ ಮಾನ್ಯ ಮುಖ್ಯಮಂತ್ರಿ ಉತ್ತರ ಮುಂದುವರಿಸಿ. ಆಯ್ತು, ಕೂತ್ಕೊಳ್ಳೀಗ. ನಿಮ್ಮ ಇಲ್ಲದೆ ಹೊರಗೆ ಹೋಗಿ. ಆಯ್ತಾ, ಇಲ್ಲಿ ಕೇಳಿಕ ನೀವು ಹೊರಗೆ ಹೋಗಿ ಈಗ ಅಷ್ಟೇ ನಾನು ಹೇಳ್ತಾ ಇದ್ದೇನೆ. ಮಾನ್ಯ ಮುಖ್ಯಮಂತ್ರಿ ಉತ್ತರ ಮುಂದುವರಿಸಲಿ. ಯಾರಿಗೆಲ್ಲ ಆಯಾಸ ಆಗಿದೆ ನೀರು ಇಲ್ಲಿ ತಂದು ಕುಡಿಯಿರಿ, ಹೊರಗೆ ಹೋಗ್ಬೇಡಿ, ಇಲ್ಲಿ ಕೂತ್ಕೊಳ್ಳೀಗ. ಮುಂದುವರಿಸಿದ್ದವು ನಿನ್ನ ಸೀಟಿಗೆ ಒಂದು ಮಾತಾಡಿ. ಆಯ್ತು, ಹೊರಗೆ ನಡ್ರಿ.
ಗೆಟ್ ಔಟ್. ಮಾತಾಡಿ ಆಯ್ತು ಕೂತ್ಕೊಳ್ಳಿ. ಈಗ ಗೊತ್ತಿದೆ ನೀವು ಅಂಬೇಡ್ಕರ್ ಏನೆಲ್ಲ ಮಾಡೋ ಗೊತ್ತಿದೆ. ಆಯ್ತು ಮಾತಾಡಿ. ಯಾರು ಮಾತಾಡಿ. ಬರೀ ಮಂಗಳೂರಿನ ಅರ್ಧ ಗಲಾಟೆಯಲ್ಲಿ ಆಯ್ತು. ನೀವ್ಯಾಕೆ ಆಡಳಿತ ಪಕ್ಷದ ನಿಮ್ಗೆ ಏನಾಗಿದೆ? ಆಯ್ತು ಖಂಡಿತವಾಗಿಯೂ ಬಿಸರ್ದಂತೆ ಎತ್ತಿ ಹೊರಗೆ ಬಿಸರ್ದಂತೆ ಹೇಳಿ ಅದಕ್ಕೆ ಆಯ್ತು. ಈಗ ಮಾನ್ಯ ಮುಖ್ಯಮಂತ್ರಿ ಮುಂದುವರಿಸಿ. ಯಾವ ಅಧ್ಯಕ್ಷರು ಹಿಂಗ್ ಮಾತಾಡಿಲ್ಲ. ಆಯ್ತು ಮಾನ್ಯ ಮುಖ್ಯಮಂತ್ರಿ ಉತ್ತರ ಮುಂದುವರಿಸಿ. ಇದೇ ಸೀಮೆ ಅಧ್ಯಕ್ಷ ಸರ್ ಅಂಬೇಡ್ಕರ್ ಅವರ ಬಗ್ಗೆ ಮಾತಾಡಿದ್ದನ್ನು ನೀವು ಆಯ್ತು ಮತ್ತೆ ತೋರಿಸ್ತೇನೆ ನಾನು ಏನಂತ ಹೇಳಿ. TSP ಬಗ್ಗೆ ಮಾತಾಡ್ತಾ ಇದ್ದು ಖರ್ಗೆ ಅವ್ರನ್ನ ಬಿಸಾಡ್ತೀರಾ? ಇವರು ಮಧ್ಯದಲ್ಲಿ ಎದ್ದು ಆಯ್ತು ಸರ್ ಅಂಬೇಡ್ಕರ್ ಅರವಿಂದ್ ಬೆಲ್ಲದವರು ಅಂಬೇಡ್ಕರ್ ಅವರ ಬಗ್ಗೆ ಮಾತಾಡಿದ್ರೆ ಪ್ರಿಯಾಂಕ್ ಖರ್ಗೆ ಅವರು ಅಂಬೇಡ್ಕರ್ ಸರ್ಕಲ್ ಕಟ್ಟಿ ಮಾರ ಎಷ್ಟು ವರ್ಷ ಜ್ಯೋತಿಯಲ್ಲಿ ಅಂಬೇಡ್ಕರ್ ಸರ್ಕಲ್ ಕಟ್ಟೋದು ನೀವು ಒಂದು ಸರ್ಕಲ್ ಕಟ್ಟೋದು ಯೋಗ್ಯತೆ ಮಂಗಳೂರು ನಗರದಲ್ಲಿ ಆಗಲಿಲ್ಲ. ಇಲ್ಲಿ ಮಾತಾಡ್ತೀರಿ ಸ್ವಂತ ಹ್ಯಾಂಡ್ ರೈಟಿಂಗ್ ಇಂದ ಬರೆದಿರ್ತಕ್ಕಂಥದ್ದು ಪತ್ರ ಪ್ರದರ್ಶನ ಮಾಡಿದ್ದಾರೆ. ರಾಷ್ಟ್ರದ ಪಾರ್ಲಿಮೆಂಟ್ ನಲ್ಲಿ ದಯವಿಟ್ಟು ಕಡತದಿಂದ ಚಾಲೆಂಜ್ ನೀವು ಇನ್ನೂ ಒಂದು ಹೆಜ್ಜೆ ನಿಮ್ದು ಬೇರೆ ಅವ್ರದ್ದು ಬೇರೆ. ಇಲ್ಲಿ ಪ್ರತಿ ಬಾರಿ ಅಂಬೇಡ್ಕರ್ ಸರಿ ಕೂತ್ಕೊಳ್ಳಿ. ಕೂತ್ಕೊಳ್ಳಿ. ನಿಮ್ ಪಾರ್ಟಿ ಕಟ್ಟಿದ ಉತ್ತರ ಮುಂದುವರಿಸಿ. ಈಗ ಸಾವರ್ಕರ್ ಅವರು ಬಗ್ಗೆ ಯಾರು ಮಾತಾಡುದು? ಅವರು ಚಾಲೆಂಜ್ ಮಾಡಿ ರೆಡ್ಡಿ ಅವರೇ ಇಲ್ಲ ಅವ್ರು ರಾಜೀನಾಮೆ ಕೊಡಿ, ಇಲ್ಲ ನಾನು ರಾಜೀನಾಮೆ ಕೊಡ್ತೀನಿ ಅಂತ ಹೇಳಿದ್ದಾರೆ. ಎಷ್ಟು ಅಕ್ಸೆಪ್ಟ್ ನೀವು ಹೇಳಿದಿರಿ, ಅಕ್ಸೆಪ್ಟ್ ಮಾಡ್ಕೊಳ್ಳಿ. ಶುಕ್ರವಾರ ನಂತರ ಮಧ್ಯಾಹ್ನ ನಂತರ ಎಲ್ಲ ಬನ್ನಿ, ಚರ್ಚೆ ಮಾಡಕ್ಕೆ ಅವಕಾಶ ಕೊಡ್ತೀನಿ ಅಂತ ಹೇಳಿ. ಶುಕ್ರವಾರ ಮಧ್ಯಾಹ್ನ ಎಲ್ಲ ಅಜೆಂಡ್ ಮಾಡುದಿಲ್ಲ, ಎಷ್ಟು ರಾತ್ರಿ ಅಜೆಂಡ್ ಮಾಡುದಿಲ್ಲ. ಮಾಡೋಣ, ಬೇಕಾದ್ರೆ ಮಾಡೋಣ ಅಷ್ಟೇ. ಅಂಬೇಡ್ಕರ್ ಅವರು ಭಾರತ ರತ್ನ ಯಾರು ಕೊಟ್ಟಿಲ್ಲ ಕಾಂಗ್ರೆಸ್ ಭಾರತ ರತ್ನ ಯಾರು ಕೊಟ್ಟಿಲ್ಲ ಹೇಳಿ. ಭಾರತ ರತ್ನ ಸಿನಿಮಾನಟಿಗೆ ಟಿವಿ ಭಾರತ ರತ್ನ ಕೊಟ್ಟಿದ್ದೀರಾ? ಶುಕ್ರವಾರ ಮಧ್ಯಾಹ್ನ ಅಂಬೇಡ್ಕರ್ ಅವರಿಗೆ ಅಧ್ಯಕ್ಷರಿಗೆ ಜಾಗ ಕೊಟ್ಟಿಲ್ಲ ನೀವು. ರಮೇಶ್ ಕುಮಾರ್ ಅವರೇ ಹೇಳಿದ್ರಲ್ಲ ಸರ್, ರಮೇಶ್ ಕುಮಾರ್ ಅವರೇ ಒಪ್ಪತ್ಕೊಂಡ್ರು ಕಾಂಗ್ರೆಸ್ ಇಂದ ಅಂಬೇಡ್ಕರ್ ಅಂಬೇಡ್ಕರ್ ಸಂವಿಧಾನ ರಚನಾ ಸಭೆಯಿಂದ ನೀವು ಬರಬಾರದು ಅಂತ ಆಯ್ತು. ಕೂತ್ಕೊಳ್ಳಿ, ಸ್ವಲ್ಪ ಮುಂದುವರಿಸಿ. ಸ್ವಲ್ಪ ಈಗ ಮಿನಿಸ್ಟರ್ ಅವರೇ ಅಂಬೇಡ್ಕರ್ ಅವರಿಗೆ ಮಾಡಿದ್ದೀವಿ. He has accepted the challenge. Please give the time. Friday afternoon. ಅಧ್ಯಕ್ಷರೇ, Friday afternoon ಚರ್ಚೆ. Friday afternoon ಚರ್ಚೆ. ಆಯ್ತು, ಉತ್ತರ ಮುಂದುವರಿಸಿ. ಅವರು